ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಅಂಗನವಾಡಿಯಲ್ಲಿ ಕೊಡುವಂಥ ಪುಷ್ಟಿ ಪೌಡರ್ನ ಬಳಸ್ಕೊಂಡು ಪಾಯಸ ಮಾಡೋದು ಹೇಗೆ ತೋರಿಸ್ತೀನಿ. ನಾನಿಲ್ಲಿ ಇಬ್ಬರಿಗೆ ಮಾಡ್ತಾ ಇರೋದ್ರಿಂದ 2 ಲೋಟದಷ್ಟು ನೀರನ್ನ ತೊಗೊಂಡಿದ್ದೀನಿ. 2 ಲೋಟ ನೀರಿಗೆ 2 ಸ್ಪೂನ್ ಪುಷ್ಟಿ ಪೌಡರ್ನ ತೊಗೊಂಡ್ರೆ ಸಾಕಾಗುತ್ತೆ. ಅದನ್ನು ನಾನಿವಾಗ ನೀಟಾಗಿ ಗಂಟಿಲ್ದಾಗೆ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನೋಡಿ, ಈ ಥರ ಮಿಕ್ಸ್ ಮಾಡ್ಕೋಬೇಕು. ಅದಾದ ನಂತರ ಅಂಗನವಾಡಿಲೇ ಕೊಡುವಂಥ ಬೆಲ್ಲದ ಪೌಡರ್ನ ನಾನಿಲ್ಲಿ ಬಳಸ್ತಾ ಇದ್ದೀನಿ. ಅದು ನಿಮಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಕ್ಕೊಳ್ಳಿ. ತೀರಾ ಕಡಿಮೆ ಆದರೆ ಟೇಸ್ಟ್ ಚೆನ್ನಾಗಿರಲ್ಲ, ತೀರಾ ಜಾಸ್ತಿ ಆದ್ರೂ ಕುಡಿಯೋದಕ್ಕಾಗಲ್ಲ. ಸ್ವಲ್ಪ ನೋಡಿಕೊಂಡು ಮೀಡಿಯಮಾಗಿ ನಿಮಗೆ ಎಷ್ಟು ಕುಡಿಯೋದಕ್ಕೆ ಸರಿ ಅಂತ ಅನಿಸುತ್ತೆ ಅಷ್ಟನ್ನು ಹಾಕ್ಕೊಳ್ಳಿ. ಅದನ್ನು ಹಾಕ್ಕೊಂಡಾದಮೇಲೆ ಈ ಥರ ನೀಟಾಗಿ ಅದನ್ನು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ಇಲ್ಲಿ ನಾನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇವಾಗ ಆದಷ್ಟು ಅಂಗನವಾಡಿಲಿ ಕೊಡೋ ಅಂಥದ್ದನ್ನು ಬಳಸೋದಕ್ಕೆ ಟ್ರೈ ಮಾಡಿ. ಅದನ್ನು ಮಕ್ಳಿಗೂ ಕೊಡಿ, ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಆದಷ್ಟು ವೇಸ್ಟ್ ಮಾಡೋದಕ್ಕೆ ಹೋಗ್ಬಿಡಿ. ನೋಡಿ, ನಾನು ಇವಾಗ ಅದನ್ನು ಇಲ್ಲಿ ಲೋ ಫ್ಲೇಮಲ್ಲಿ ಬಾಯ್ಲ್ ಮಾಡ್ತಾ ಇದ್ದೀನಿ. ಲೋ ಫ್ಲೇಮಲ್ಲೇ ಇಟ್ಕೋಬೇಕು. ಹೈ ಫ್ಲೇಮ್ ಆದರೆ ಅದು ಸೀದೋಗೋ ಚಾನ್ಸ್ ಇರುತ್ತೆ, ಮತ್ತು ನೀಟಾಗಿ ಆಗೋದು ಇಲ್ಲ, ಅದು ಚೆನ್ನಾಗಿರೋದಿಲ್ಲ. ಈ ಥರ ಲೋ ಫ್ಲೇಮಲ್ಲಿ ಯಾವಾಗಲೂ ತಿರುಗಿಸ್ತಾನೇ ಇರಬೇಕು, ಕೈ ಆಡೋದು ಬಿಡಬಾರ್ದು. ತಿರುಗಿಸ್ತಾ ಅದು ಸ್ವಲ್ಪ ಈ ಥರ ಕನ್ಸಿಸ್ಟೆನ್ಸಿಗೆ ಬರುತ್ತೆ. ಇದು ಬಂದಾದಮೇಲೆ ಇನ್ನೂ ಸ್ವಲ್ಪ ಅದು ಕುದಿಬೇಕಿತ್ತು. ನೋಡಿ ತೋರಿಸ್ತೀನಿ. ನೋಡಿ, ಇವಾಗ ಕುದೀತಾ ಇದೆ. ಈ ಥರ ಕುದ್ದಾದಮೇಲೆ ಈ ಅದಕ್ಕೆ ಅದಿದ್ದರೆ ಸಾಕು. ಆಮೇಲೆ ಗಟ್ಟಿ ಆಗುತ್ತೆ ಅದು. ನಾನು ಇವಾಗ ಇಲ್ಲಿ ಸರ್ವ್ ಮಾಡ್ತಾ ಇದ್ದೀನಿ. ನೋಡಿ, ಸ್ವಲ್ಪ ತೆಳುವೇ ಇರಬೇಕು. ಅದು ತಣ್ಣಗಾದಮೇಲೆ ಅದು ಗಟ್ಟಿ ಆಗುತ್ತೆ. ಅದು ಅಷ್ಟೇ ತೆಳುವೇನಿರೋದಿಲ್ಲ. ಇವಾಗ ನನ್ನ ಮಕ್ಳಿಗೂ ಕುಡಿಯೋದಕ್ಕೆ ಕೊಟ್ಟಿದ್ದೀನಿ. ಅದನ್ನು ಕುಡಿತಾ ಇದ್ದಾರೆ. ಕುಡಿದು ಅವರೂ ಚೆನ್ನಾಗಿದೆ ಅಂತ ಹೇಳಿದ್ರು. ಆದಷ್ಟು ನಿಮ್ಮ ಮಕ್ಕಳಿಗೆ ಟ್ರೈ ಮಾಡಿ, ಚೆನ್ನಾಗಿರುತ್ತೆ. ಯಾವುದನ್ನು ವೇಸ್ಟ್ ಮಾಡೋದಕ್ಕೆ ಹೋಗಬೇಡಿ. ಈ ಥರ ಮಾಡಿಕೊಡಿ. ಇನ್ನೂ ಇದರಿಂದ ಯಾವ್ಯಾವ ರೆಸಿಪಿನ ಮಾಡ್ಬೋದು ಅನ್ನೋದನ್ನು ತೋರಿಸ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.